ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಕ್ಯಾಮರಾ ಕಿಂಗ್ ಆಗಿರುವಂಥ ವಿವೋ ಎಕ್ಸ್ ಸೀರೀಸ್ನಲ್ಲಿ ವಿವೋ X200T ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ ಎಫೆಕ್ಟಿವ್ ಆಗಿ 55,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕ್ಯಾಮ್ರಾ ಯಾವ ರೀತಿ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಬಾಕ್ಸು ಪ್ರೀಮಿಯಮ್ ಆಗಿದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಪ್ರೀಮಿಯಮ್ ಆಗಿದೆ ಬಿಲ್ಡು. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ 2 ಬಾಕ್ಸ್ ಇದೆ. ಅದರಲ್ಲಿ ಒಂದು ಬಾಕ್ಸಲ್ಲಿ ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ಒಂಥರ ಪರ್ಪಲ್ ಕಲರ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಇನ್ನೊಂದು ಬಾಕ್ಸಲ್ಲಿ ನಮಗೆ 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್. ಮತ್ತು USB Type-C ಚಾರ್ಜಿಂಗ್ ಕೇಬಲ್ ಇದೆ, Type A ಇಂದ Type-C. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಕ್ಚುಲಿ ಹಿಂದ್ಗಡೆಯಿಂದ ಒಂಥರ ಪರ್ಪಲ್ ಇದೆ, ಆಯಿತಾ, ಬಟ್ ಲೈಟಿಗೆ ಹಿಡಿದ್ರೆ ಒಂದು ಆ್ಯಂಗಲಿಂದ ಸಿಲ್ವರ್ ಕಾಣುತ್ತೆ, ಇನ್ನೊಂದು ಆ್ಯಂಗಲಿಂದ ಬೆಳ್ಳಗೆ ಕಾಣುತ್ತೆ, ಇನ್ನೊಂದು ಆ್ಯಂಗಲಲ್ಲಿ ಆ್ಯಕ್ಚುಲಿ ಪರ್ಪಲಾಗಿ ಕಾಣುತ್ತೆ, ಆಯಿತಾ. ಸೊ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್, ಕಡಿಮೆ ದುಡ್ಡಿಂದ ಅಂತ ಅನಿಸೋದೇ ಇಲ್ಲ, ಕಡಿಮೆನೂ ಏನಿಲ್ಲ, ಬಟ್ ಸ್ಟಿಲ್ ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಅಂತ 100% ಅನಿಸುತ್ತೆ. ಈ ಸ್ಮಾರ್ಟ್ಫೋನ್ 203 ಗ್ರಾಮ್ ವೆಯ್ಟ್ ಇದೆ ಮತ್ತು 7.99 ಅಂದರೆ 8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಎಲ್ಲ ಒಂಥರ ಯೂನಿಫಾರ್ಮ್ ಆಗಿದೆ, ಫ್ರಂಟ್ ಇಂದ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಸ್ಯಾಂಡ್ ಬ್ಲಾಸ್ಟೆಡ್ ನಾನೋ ಕೋಟಿಂಗ್ ಹೊಂದಿರುವಂಥ ಗ್ಲಾಸು, ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಕೂಡ ಅಷ್ಟಾಗಿ ಆಗೋದಿಲ್ಲ. ಈ ಕ್ಯಾಮ್ರಾ ಮೇಲ್ಗಡೆ ಜಾಯ್ಸ್ ಅವ್ರದ್ದು T-Star ಕೋಟಿಂಗ್ ಅನ್ನು ಹಾಕಿದ್ದಾರೆ, ಆಯ್ತಾ. ಹಿಂಗಡೆ ನಮಗೆ ಟೋಟಲ್ 3 ಕ್ಯಾಮ್ರಾ ಇದೆ ಮತ್ತು ಒಂದು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಮತ್ತು ಒಂದು ರೀತಿ ನೋಡೋದಕ್ಕೆ ಟ್ರಿಪಲ್ LED ಫ್ಲಾಶ್ ರೀತಿ ಅನ್ಸುತ್ತೆ, ಬಟ್ ಡ್ಯುಯಲ್ LED ಫ್ಲಾಶ್ ಇದೆ, ಆಯ್ತಾ. ಸಕ್ಕದ ಕಾಣುತ್ತೆ ಹಿಂದ್ಗಡೆಯಿಂದ. ಈ ಕಲರ್ ಕೂಡ ತುಂಬ ಯುನೀಕ್ ಆಗಿದೆ, ಒಂದು ರೀತಿ ಬೆಳಕಿಗೆ ತಕ್ಕಂಗೆ ಒಂದು ರೀತಿ ಅದು ಕಲರ್ನ ಚೇಂಜ್ ಮಾಡಿಕೊಡುತ್ತೆ. ಸೊ ಹೆವಿ ಪ್ರೀಮಿಯಮ್ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ, ಅದು ಕೂಡ ಒಂಥರ ಮ್ಯಾಟ್ ಫಿನಿಶ್ ಇದೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕನ್ನು ಕೊಟ್ಟಿಲ್ಲ, ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮು ಮತ್ತು eSIM ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಫೋನಲ್ಲಿ IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.67 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದು ಜಾಯ್ಸ್ ಅವ್ರದ್ದು ಏನೋ ಮಾಸ್ಟರ್ ಕಲರ್ ಡಿಸ್ಪ್ಲೇ ಅಂತೆ, ಅಂದರೆ ಅವರು ಟ್ಯೂನ್ ಮಾಡಿರ್ತಾನೆ ಟ್ರೂ ನ್ಯಾಚುರಲ್ ಕಲರ್ ಬರೋ ರೀತಿ. ಇದರಲ್ಲಿ 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, 5000 ನೆಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಈವನ್ PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಮತ್ತು 10 ಬಿಟ್ ಡಿಸ್ಪ್ಲೇ 1 ಬಿಲಿಯನ್ ಕಲರ್ ಸಪೋರ್ಟ್ ಮಾಡುತ್ತೆ. ಮತ್ತು P3 ಕಲರ್ ಗಾಮೆಟ್ ಇರೋದ್ರಿಂದ ಒಂದು ರೀತಿ ನ್ಯಾಚುರಲ್ ಕಲರ್, ವಿವಿಡ್ ಕಲರ್ಸ್ಗಳು ಸಪೋರ್ಟ್ ಆಗುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. LPDDR5X ಅಲ್ಟ್ರಾ ರಾಮು, ಯಾವುದೇ ಕಾಂಪ್ರಮೈಸ್ ಇಲ್ಲ, ಮತ್ತು UFS 4.1 ಸ್ಟೋರೇಜನ್ನು ಕೂಡ ಕೊಟ್ಟಿದ್ದಾರೆ. ರ್ಯಾಮು ಸ್ಟೋರೇಜಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು Dimensity 9400 ಪ್ಲಸ್ ಪ್ರೋಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಇದರ ಜೊತೆಗೆ ಈ ಫೋನಲ್ಲಿ ವಿವೋದವ್ರದ್ದು V2 ಇಮೇಜಿಂಗ್ ಚಿಪ್ ಸಹ ಇದೆ, ಇಮೇಜಸನ್ನು ಪ್ರೋಸೆಸ್ ಮಾಡೋದಕ್ಕೆ. ನಾವು ಈ ಫೋನಲ್ಲಿ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಕ್ಲೋಸ್ ಟು 30 ಲಕ್ಷದ ತನಕ ಸ್ಕೋರನ್ನು ಕೊಡಬಲ್ಲಂಥ ಕೆಪಾಸಿಟಿ ಫೋನ್ಗಿದೆ. ನಮ್ಗೆ ಈ ಫೋನಲ್ಲಿ 27,80,000 ರೇಟಿಂಗನ್ನು ಕೊಡ್ತು. ಬೆಂಕಿ ರೇಟಿಂಗ್, ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತೀನಿ. ನಾವು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಟ್ರೈ ಮಾಡೋದು ಸ್ವಲ್ಪ ನೀಟಾಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬರೀ 48 ಡಿಗ್ರಿ ಸೆಲ್ಸಿಯಸ್ಗೆ ಹೋಯ್ತು ಮ್ಯಾಕ್ಸಿಮಮ್ಮು. ಅದು ಕಂಪ್ಯಾರಿಟಿವ್ಲಿ ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ತುಂಬ ಕಡಿಮೆ, 48 ಡಿಗ್ರಿ ಸೆಲ್ಸಿಯಸ್ ಅಂತ ಅಂದರೆ. ಮತ್ತು ಇದರಲ್ಲಿ ನಮಗೆ ವೇಪರ್ ಚೇಂಬರ್ ಸಹ ಇದೆ, 4500 mm² ಎಂದು. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ, ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ತುಂಬ ಸ್ಮೂತಾಗಿ ಇದು ಪ್ಲೇ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HD ಅಲ್ಟ್ರಾ ತನಕ ಇದರಲ್ಲೂ ಕೂಡ ನೀವು ಪ್ಲೇಬಲ್. ಆಲ್ಮೋಸ್ಟ್ ಎಲ್ಲ ಗೇಮನ್ನು, ಎಲ್ಲ ಅಪ್ಲಿಕೇಶನ್ಗಳನ್ನು ತುಂಬ ಸ್ಮೂತಾಗಿ ನೀವು ರನ್ ಮಾಡ್ಬೋದು. ಇನ್ನು ಡೈರೆಕ್ಟಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್, ಈ ಫೋನ್ನ ತುಂಬ ಜನ ತಗೊಳ್ಳೋದೆ ಈ ಕ್ಯಾಮ್ರಾಗೋಸ್ಕರ. ಸೊ ಕ್ಯಾಮ್ರಾಗೆ ಬರ್ತೀನಿ. ನಮಗೆ ಈ ಫೋನ್ನ ಹಿಂದ್ಗಡೆ ಇರುವಂಥ 3 ಕ್ಯಾಮ್ರಾಗಳಿಗೆ ಜಾಯ್ಸ್ ಅವ್ರದ್ದು
T-Star ಕೋಟಿಂಗ್ ಸಿಗ್ತಾ ಇದೆ ಆಯಿತಾ. ಜೊತೆಗೆ ಈ ಮೂರೂ ಕ್ಯಾಮ್ರಾಗಳು ಕೂಡ 50 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾಗಳು, 3ಕ್ಕೆ 3 ಸಹ. ಮೇನ್ ಸೆನ್ಸರ್ 50 MP f1.57 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದರಲ್ಲಿ ಫ್ಲ್ಯಾಗ್ಶಿಪ್ ಸೋನಿ IMX 921 ಸೆನ್ಸಾರ್ ಇದೆ, ಒಂದು ಒಳ್ಳೆಯ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಬೆಂಕಿ ಇದೆ ಈ ಪ್ರೈಸ್ ರೇಂಜಿಗೆ. ವಿವೋದವರು ಪ್ರೋಸೆಸ್ ಮಾಡಿ ಒಂದು ಔಟ್ಪುಟನ್ನು ಸಕ್ಕತ್ತಾಗಿ ಕೊಡ್ತಾರೆ ಆಯಿತಾ. ಹಿಂದ್ಗಡೆ ಒಂದು ಹಾರ್ಸ್ ಲೈಟ್ ಇದ್ರೂ ಸಹ ಆ ಡೈನಮಿಕ್ ರೇಂಜಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ರೀತಿ ನಿಮ್ಮ ಮುಖದಲ್ಲಿ ಒಂದು ಡೀಟೇಲ್ ಇರುತ್ತೆ. ಹಿಂದ್ಗಡೆ ಹಾರ್ಶ್ ಲೈಟ್ ಇದ್ರೂ ಸಹ ನಿಮ್ಗೆ ಒಂದು ಇಮೇಜನ್ನು ಪ್ರೋಸೆಸ್ ಮಾಡಿ ಆ ಡೀಟೇಲನ್ನು ಒಂದು ರೀತಿ ಕೊಡುತ್ತೆ ಆಯಿತಾ. ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಇನ್ನೊಂದು 50 MPದು ಟೆಲಿಫೋಟೋ ಮ್ಯಾಕ್ರೋ ಕ್ಯಾಮ್ರಾ, ಎರಡೂ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೂಪರ್ ಟೆಲಿಫೋಟೋ ಜಾಯ್ಸ್ ಅವ್ರದ್ದು ಮ್ಯಾಕ್ರೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. 50 MP ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ IMX 882 ಸೆನ್ಸಾರು ಸೋನಿ ಅವ್ರದ್ದೇ. ಸೊ ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿ ಕೆಲಸವನ್ನು ಮಾಡುತ್ತದೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಝೂಮ್ ಮಾಡಿದ್ರು ಕೂಡ ಅದು ಪ್ರೋಸೆಸ್ ಮಾಡಿ ಲಿಟ್ರಲಿ ಸೂಪರ್ ಝೂಮ್ ಮಾಡುತ್ತೆ ಆಯಿತಾ. ಪ್ರೋಸೆಸ್ ಮಾಡಿ ಒಂದು ಡೀಟೇಲ್ನ ಅಡಿಷ್ನಲ್ ಆ್ಯಡ್ ಮಾಡುತ್ತೆ. ಬಟ್ ಅದು ಆರ್ಟಿಫಿಷಿಯಲ್ ಆ್ಯಡ್ ಮಾಡಿದೆ ಅಂತ ಗೊತ್ತಾಗಲ್ಲ, ಆ ರೀತಿ ಔಟ್ಪುಟ್ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಬೆಂಕಿ ಇದೆ. ಅಂದರೆ ಈ ಪ್ರೈಸ್ ರೇಂಜಿಗೆ ಯೂಶ್ವಲಿ ವಿವೋದ X ಸೀರೀಸ್ ಎಲ್ಲ ಕ್ಯಾಮ್ರಾಗಳು ಬೆಂಕಿ ಇರುತ್ತೆ. ಸೊ ಈ ಪ್ರೈಸ್ ರೇಂಜಿಗೆ 55,000 ರೇಂಜಿಗೆ ಲಾಂಚ್ ಆಗ್ತಿರೋದ್ರಿಂದ ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗಬಹುದು ಆಯಿತಾ, ಯಾವುದೇ ಬ್ರ್ಯಾಂಡಿಗೆ ಕಂಪೇರ್ ಮಾಡಿಕೊಂಡ್ರು. ಇನ್ನೊಂದು 50 ಮೆಗಾ ಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು f2.0 ಅಪರ್ಚರ್. ಇದು ಸ್ಯಾಮ್ಸಂಗಿಂದು JN1 ಸೆನ್ಸಾರು. ಇದು ಕೂಡ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಈ ಫೋನಲ್ಲಿ ಈ ರೇರ್ ಕ್ಯಾಮ್ರಾ ತೆಗೆಯುವಂಥ ಎಲ್ಲ ಸ್ಯಾಂಪಲ್ಗಳು ಕೂಡ ಅಲ್ಟಿಮೇಟಾಗಿ ಬರ್ತಾಯಿದೆ. ಪ್ರೋಸೆಸ್ ಮಾಡಿ ಲಿಟಲ್ ಪರ್ಫೆಕ್ಟ್ ಔಟ್ಪುಟನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಈ ಒಂದು ಲೋ ಲೈಟಲ್ಲೂ ಕೂಡ ನಾನು 1-1.5 ಲಕ್ಷದ ಫೋನಿಗೆ ಕಂಪೇರ್ ಮಾಡ್ತಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೂ ಆಗುತ್ತೆ 100%. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದು ಕೂಡ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಸೂಪರ್ ಆಗಿದೆ ಅಂತ ಅನ್ನಿಸ್ತು ನಮ್ಗೆ. ಇದರಲ್ಲಿ ಫಿಲ್ಟರ್ಗಳು ಬೇಜಾನ್ ಫಿಲ್ಟರ್ಗಳಿದೆ ಆಯಿತಾ. ಅದರಲ್ಲೂ ನೀವು ಪೋರ್ಟ್ರೇಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಆಪ್ಷನ್ ತೊಗೊಂಬಿಟ್ರೆ ಆಲ್ ಸೀಸನ್ನು ಹೋಲಿ ಬೇಕು ಲಿಟ್ರಲಿ ಆರ್ಟಿಫಿಷಿಯಲಿ ಬಣ್ಣ ಹೋಲಿ ಇರೋ ರೀತಿ ಎಲ್ಲ ಫೆಸ್ಟಿವಲ್ ಇದಕ್ಕೆ ಹೋದರೆ ನಿಮ್ಗೆ ಅದರಲ್ಲಿ ಹಬ್ಬಗಳದು ಕೂಡ ನಿಮಗೆ ಆಪ್ಷನ್ ಸಿಕ್ಬಿಡುತ್ತೆ. ಅಥವಾ ಏನೋ ಒಂದು ಅಕೇಶನ್ ಇರುತ್ತೆ, ಅದಕ್ಕೆ ತಕ್ಕಂಗೆ ನೀವು AI ಮುಖಾಂತರ ಫೋಟೋಸನ್ನು ಈ ಕ್ಯಾಮ್ರಾ ಅಪ್ಲಿಕೇಶನ್ ಒಳಗಡೆ ನೀವು ಮಾಡ್ಕೊಬೋದು. ಇನ್ನು ಆಲ್ ಸೀಸನ್ಸಿಗೆ ಬಂದು ಅಂದರೆ ಸ್ನೋ ಆಗ್ತಿರೋ ಥರ ಫುಲ್ಲು ಮರದಲ್ಲಿ ಎಲೆ ಇಲ್ಲ ಅಂದರೂ ಕೂಡ ಇದು ಆರ್ಟಿಫಿಷಿಯಲಿ ಆ್ಯಡ್ ಮಾಡಿ ಸಕ್ಕತ್ತಾಗಿ ಔಟ್ಪುಟನ್ನು ಕೊಡುತ್ತೆ. ಸ್ಯಾಂಪಲ್ ಕೆಲವೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ನನಗಂತೂ ಈ ಪರ್ಟಿಕ್ಯುಲರ್ ಫಿಲ್ಟ್ರು ಅಂತೂ AI ಫಿಲ್ಟ್ರು ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ನಮಗೆ ಕೆಳಗಿಂದ ನೀವು ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಒಂದು ಡಿಫ್ರೆಂಟು UI ಕರ್ಕೊಂಡೋಗುತ್ತೆ ಆಯಿತಾ. ಸೊ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ಹ್ಯೂಮನಿಸ್ಟಿಕ್ ಸ್ಟ್ರೀಟ್ ಫೋಟೋಗ್ರಫಿ ಕ್ಯಾಮ್ರಾ ಇತ್ತೀಚೆಗೆ ವಿವೋದೆಲ್ಲ ಫೋನ್ಗಳಲ್ಲಿ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ. UI ಚೇಂಜ್ ಮಾಡುತ್ತೆ. ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಫಿಲ್ಟರ್ಗಳು ಸಿಗುತ್ತೆ. ಮತ್ತು ನಾವು ಹೆಂಗೆ DSLRಗೆ ಲೆನ್ಸ್ ಹಾಕ್ತೀವಲ್ವ ಆ ಒಂದು ಆಪ್ಷನಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಥವಾ 1x 2x 3x ಆ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ. ಮತ್ತು ಜಾಯ್ಸ್ ಅವ್ರದ್ದು ನಿಮಗೆ ಬೊಕೆ ಎಫೆಕ್ಟ್ ಡಿಫ್ರೆಂಟ್ ಆ ಬೊಕೆ ಶೇಪ್ಸ್ಗಳು ನಿಮಗೆ ಓವೆಲ್ ಶೇಪು ಡಿಫ್ರೆಂಟ್ ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ಇದರೊಳಗೆ ಅದು ಚೇಂಜ್ ಮಾಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 60 FPS ನೀವು ಬೇಕು ಅಂದರೆ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ಮತ್ತು ಫ್ರಂಟ್ ಕ್ಯಾಮ್ರಾ ಅದು ಕೂಡ 4K 60 FPS ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ. ಸೊ ಎರಡರದ್ದು ಕ್ಲಾರಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಔಟ್ಪುಟ್ಟನ್ನು ಕೊಡುತ್ತೆ. ಸೊ ಓವರಾಲ್ ಕ್ಯಾಮ್ರಾ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಈವನ್ ನೀವು ಫೋಟೋಗ್ರಫಿಗೂ ತಗೋಬೋದು, ವಿಡಿಯೋಗ್ರಫಿಗೂ ತಗೋಬೋದು. ಫ್ರಂಟಲ್ಲೂ ಕೂಡ ವೈಡ್ ಆಗಿರೋದ್ರಿಂದ ವ್ಲಾಗಿಂಗ್ ಮಾಡೋರಿಗೂ ಸಹ ನಂಗೆ ಅನ್ನಿಸ್ದಂಗೆ ಯೂಸ್ ಆಗುತ್ತೆ. ಕ್ಯಾಮ್ರಾ ಇಂಪ್ರೆಸಿವ್. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮ್ಗೆ ಇದರಲ್ಲಿ 3D ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 6200 mAh ಕೆಪಾಸಿಟಿ ಬ್ಯಾಟ್ರಿ. ಇದು 3rd gen ಸಿಲಿಕಾನ್ ಆ್ಯನೋಡ್ ಬ್ಯಾಟ್ರಿ. ನಮಗೆ ಈ ಫೋನ್ ಬಾಕ್ಸ್ ಒಳಗೆ 90 ವ್ಯಾಟಿಂದು ವೈರ್ಡ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 40 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಸಹ ಆಗುತ್ತೆ. ಸೊ ಇದರಲ್ಲಿ ಅವ್ರು ಹೇಳೋ ಪ್ರಕಾರ ಎಕ್ಸ್ಟೆಂಡೆಡ್ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಅಂತಾರೆ ಮತ್ತು ಬೈಪಾಸ್ ಚಾರ್ಜಿಂಗ್ ಸಹ ಇದೆ. ಇನ್ನು OS ಬಂತು ಅಂತ ಅಂದರೆ
ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಆರಿಜಿನ್ OS 6 ನಮಗೆ ಸಿಗ್ತಾ ಇದೆ ಮತ್ತು ವಿವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಫೋನ ನೀವು ನೆಕ್ಸ್ಟ್ 5 ವರ್ಷ ಆರಾಮಾಗಿ ಸ್ಮೂತಾಗಿ ಯೂಸ್ ಮಾಡ್ಕೊಬೋದು, ಯಾವುದೇ ತೊಂದರೆ ಇಲ್ದಂಗೆ ಅಂತ ಅವ್ರು ಹೇಳ್ತಾರೆ. ಈ OS ಆಪ್ಟಿಮೈಸೇಷನ್ ಎಲ್ಲ ಚೆನ್ನಾಗಿದೆ, ಬೆಳೆದಿರೋಂಥ ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ, ಒಟ್ಟಿನಲ್ಲಿ ಸ್ಮೂತಾಗಂತೂ ಕೆಲಸವನ್ನು ಮಾಡ್ತಾ ಇದೆ. ನಮ್ಗೆ ಇದರಲ್ಲಿ ವಿವೋದು ಆಫೀಸ್ ಕಿಟ್ ಅಂತ ಒಂದು ಆಪ್ಷನ್, ಅಂದರೆ ನಿಮ್ಮ PC-ಯಲ್ಲಿ ಒಂದು ಅಪ್ಲಿಕೇಶನ್ ಇವ್ರದ್ದೇ ಇನ್ಸ್ಟಾಲ್ ಮಾಡಿಕೊಂಡು ಫೈಲ್ ಶೇರಿಂಗ್ ಎಲ್ಲ ಒಂದು ರೀತಿ ಫ್ಲಾಲೆಸ್ಸಾಗಿ ಆಗುತ್ತೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಪಟ್ಟಂತ ಹಿಂಗಂದ್ರೆ ಪಟ್ಟಂತ ಅಲ್ಲಿಗೆ ಹೋಗ್ಬಿಡೋದು ಫೈಲ್, ಆ ಥರ ಕ್ವಿಕ್ ಶೇರ್ ರೀತಿ ಇದು ಕೆಲಸವನ್ನು ಮಾಡುತ್ತಾ ಆಯಿತಾ. ಮತ್ತು ನಮಗೆ ಆರಿಜಿನ್ ಐಲ್ಯಾಂಡ್ ಇದರಲ್ಲಿ ಸಿಗ್ತಾರೆ. ಸೊ ಅದರಲ್ಲಿ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು, ಏನೋ ಓದ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ, ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮ ಮೇಲ್ಗಡೆ ತೋರಿಸುತ್ತೆ ಆಪ್ಷನ್ಗಳು, ಅದನ್ನು ನೋಟಿಗೆ ಹಾಕ್ಬೇಕಾ ಅಥವಾ ವಾಟ್ಸಪ್ ಟೆಕ್ಸ್ಟಿಗೆ ಹಾಕ್ಬೇಕಾ, ನಿಮ್ಮ ಅಂದರೆ ಮೆಸೇಜ್ ಯಾವ್ದು ಬೇಕಾದರೂ ನೀವು ಅದನ್ನು ಮಾಡ್ಕೊಬೋದು. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಎಲ್ಲ ಒಂದು ಈವನ್ ಇನ್ಕ್ಲೂಡಿಂಗ್ ಇಮೇಜನ್ನು ಸಹ ಹಾಗೆ ನೀವು ಮಾಡ್ಬೋದು. ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇನ್ನು AI ಫೀಚರಿಗೆ ಬಂತು ಅಂದರೆ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ಗಳು ಇದರಲ್ಲಿ ಸಿಗ್ತಾ ಇದೆ. ಲೈವ್ ಕಾಲ್ ಟ್ರಾನ್ಸ್ಲೇಟ್ ಇದೆ, AI ಸರ್ಚ್ ಇದೆ, AI ಕ್ರಿಯೇಷನ್ ಅಂದರೆ ಟೆಕ್ಸ್ಟನ್ನು ನೀವು ಜನ್ರೇಟ್ ಮಾಡೋದು, ನೋಟ್ ಅಸಿಸ್ಟ್ ರೀತಿಯ ಕೆಲಸವನ್ನು ಮಾಡುತ್ತೆ, ಸಮ್ಮರೈಸ್ ಮಾಡ್ಬೋದು, ಸ್ಮಾರ್ಟ್ ಲೇಔಟ್ಗಳ ಆಪ್ಷನ್ ಇದೆ, ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ರೀತಿ ಟ್ರಾನ್ಸ್ಲೇಷನ್ ಆಪ್ಷನ್ ಸಹ ಇದೆ, ಲೈವ್ ಕ್ಯಾಪ್ಷನ್ ಸಹ ಇದೆ ನಮಗೆ AIದು. ಸೊ ಓವರಾಲ್ ನಮಗೆ ಈವನ್ ಸರ್ಕಲ್ ಸಹ ಇದೆ, ಅವಶ್ಯಕತೆ ಇರುವಂಥದ್ದು ಎಲ್ಲದನ್ನು ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಅದನ್ನು ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಆಯಿತಾ. ಇನ್ನು ಕನೆಕ್ಟಿವಿಟಿ ನಮಗಿದರಲ್ಲಿ ಫ್ಯೂಚರ್ ರೆಡಿ Wi-Fi 7 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು NFC ಸಹ ಇದೆ ಮತ್ತು 16 5G ಬ್ಯಾಂಡ್ಗಳನ್ನ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಆಗಲೇ ಹೇಳ್ದಂಗೆ ಹಿಂದ್ಗಡೆ IR ಬ್ಲಾಸ್ಟ್ ಇರೋದ್ರಿಂದ ನೀವು IR ಸಪೋರ್ಟ್ ಆಗುವಂಥ ಎಲ್ಲ ಡಿವೈಸ್ಗಳನ್ನು ನೀವು ಇದರಲ್ಲಿ ಕಂಟ್ರೋಲ್ ಮಾಡಬಹುದು. ಸೊ ಆಗಲೇ ಹೇಳ್ದಂಗೆ ಈ ಫೋನ್ನ ಬೇಸ್ ವೇರಿಯಂಟು 12GB 156GB ಎಫೆಕ್ಟಿವ್ ಆಗಿ 55,000 ರೂಪಾಯಿ ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ನೀವೇನಾದರೂ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಬೇಕು ಅಂತ ನೋಡ್ತಾ ಇದ್ದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲೂ ಕೂಡ ಈ ಫೋನಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಒಂಥರ ಎಲ್ಲೂ ಕೂಡ ಅವಶ್ಯಕತೆ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ, ಹೌದು ಟಾಪ್ ನಾಚ್ ಗ್ಲಾಸ್ ಎಲ್ಲ ಆಗದೆ ಇದ್ರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಫ್ರೇಮ್ ಎಲ್ಲ ಇದೆ, ಡಿಸ್ಪ್ಲೇ ಚೆನ್ನಾಗಿದೆ, ಬ್ರೈಟ್ ಆಗಿದೆ, ವಿವಿಡ್ ಆಗಿದೆ, ರ್ಯಾಮು ಸ್ಟೋರೇಜ್ ಕಾಂಪ್ರಮೈಸ್ ಆಗಿಲ್ಲ, ಪರ್ಫಾರ್ಮೆನ್ಸ್ ಹೌದು ಫುಲ್ ಹೆವಿ ಟಾಪ್ ಇಲ್ಲಾಂದ್ರೂ ನಿಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಿದ್ದಾರೆ. ಕ್ಯಾಮ್ರಾ ಕೂಡ ಅಷ್ಟೇ ಈ ಪ್ರೈಸ್ ರೇಂಜ್ಗೆ ಸೂಪರ್ ಆಗಿದೆ. ಸೊ ಏನೇನು ಬೇಕು ಈ ಬೆಲೆಗೆ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ವಿವೋ ಬ್ರ್ಯಾಂಡಿಂಗಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಒಂದೊಳ್ಳೆ ಆಪ್ಷನ್ ಆಗಬಹುದು. ಸೊ ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ವರ್ಷ ಎಲ್ಲ ಫೋನ್ಗಳದ್ದು ಬೆಲೆ ಜಾಸ್ತಿ ಆಗುತ್ತೆ. ಸರ್ಪ್ರೈಸಿಂಗ್ಲಿ ನಾನು ಇನ್ನೂ ಜಾಸ್ತಿ ಲಾಂಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾಟ್ ಬ್ಯಾಡ್ ಅಂತೀನಿ, 55,000. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.